ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಕುರಿತು ಒಂದು ಇಂಪಾರ್ಟೆಂಟ್ ಅಪ್ಡೇಟನ್ನು ಕೊಡ್ತೀನಿ. ಸಾಕಷ್ಟು ಕಡೆ ಏನು ನ್ಯೂಸಸ್ ವೈರಲ್ ಆಗ್ತಿದ್ದಾವೆ. ಇವತ್ತು ಮಧ್ಯಾಹ್ನ 4,000 ಹಣ ಬಿಡುಗಡೆ ಆಗುತ್ತೆ, ಇವತ್ತು ಮಧ್ಯಾಹ್ನ 2,000 ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಒಂದು ವಿಡಿಯೋಸನ್ನು ನೋಡಿದಂತಹ ಫಲಾನುಭವಿಗಳು ನಮಗೆ ಯಾಕೆ ಹಣ ಬಿಡುಗಡೆ ಆಗಿಲ್ಲ, ನಿನ್ನೆ ಮಧ್ಯಾಹ್ನ ಹಣ ರಿಲೀಸ್ ಆಗಿದಂತೆ, ಇವತ್ತು ಹಣ ರಿಲೀಸ್ ಆಗಿದೆಯಂತೆ, ಯಾಕೆ ನಮಗೆ ಹಣ ಬರ್ತಿಲ್ಲ ಅಂತ ಹೇಳಿಬಿಟ್ಟು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಕೇಳ್ತಿರುವಂಥದ್ದು. ಇದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಜೊತೆಗೆ ಏನು ಅಂತ ಅಂದ್ರೆ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದ್ಬಿಟ್ಟು ಇನ್ನು ಮುಂದೆ 2 ಲಕ್ಷ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗಾದರೆ ಹಣ ಜಮಾ ಆಗೋದಿಲ್ಲ, ಅವ್ರನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ಆಚೆ ಇಡ್ತಾರೆ. ಯಾಕೆ ಏನು ಅಂತ ಹೇಳಿಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನು ಮುಂದೆ ಬರಲ್ಲ ಅಂತ ಹೇಳಿ ವಿಡಿಯೋ ಖಂಡಿತವಾಗ್ಲೂ ಇಂಫಾರ್ಮೇಟಿವ್ ಆಗಿರುತ್ತೆ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಹಾಗೇನು ಚಾನಲ್ಗೆ ಕೆಳಗಡೆ ಲೈಕ್ ಬಟನ್ನು ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ, ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಈಗಾಗಲೇ ಯಾರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ 21ನೇ ಕಂತು ಹಣ ಜಮಾ ಆಗುತ್ತೆ. ಅದಾದಮೇಲೆ ಪ್ರತಿನಿತ್ಯನೂ ಸಹ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ವೆಯ್ಟ್ ಮಾಡ್ತಿದ್ದಾರೆ, ಯಾವಾಗ ನಮಗೆ ಹಣ ಬರುತ್ತೆ, 22ನೇ ಕಂತು ಹಣ ಯಾವಾಗ ಜಮಾ ಆಗುತ್ತೆ. ನಮಗಿನ್ನೂ ಸಾಕಷ್ಟು ಕಂತಿನ ಹಣ ಬಾಕಿ ಇರೋದಲ್ವಾ, ಈ ಬಾಕಿ ಇರುವಂತಹ ಹಣ ಎಲ್ಲ ಯಾವಾಗ ನಮಗೆ ಬಿಡುಗಡೆ ಆಗುತ್ತೆ, ಯಾವಾಗ ನಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಬರುತ್ತೆ ಅಂತ ಹೇಳಿಬಿಟ್ಟು ಫಲಾನುಭವಿಗಳ ತಲೆಯಲ್ಲಿ ಸಾಮಾನ್ಯವಾಗಿ ಇದ್ದೇ ಇದೆ. ಇದ್ರ ಬಗ್ಗೆ ಒಂದಿಷ್ಟು ಅಪ್ಡೇಟ್ಸ್ ಆದರೆ ಬರ್ತಿರುವಂಥದ್ದು. ಆ ಅಪ್ಡೇಟ್ಸ್ ಎಲ್ಲ ಬರ್ತಿರುವಂತಹ ಹಿನ್ನೆಲೆಯಲ್ಲಿ ಒಂದಿಷ್ಟು ನ್ಯೂಸಸ್ ಆದರೆ ವೈರಲ್ ಆಗ್ತಿದ್ದಾವೆ. ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇವತ್ತು ಮಧ್ಯಾಹ್ನ 4,000 ಹಣ ಬಿಡುಗಡೆ ಆಗಿದೆ, ಇವತ್ತು ಮಧ್ಯಾಹ್ನ 2,000 ಹಣ ರಿಲೀಸ್ ಆಗಿದೆ ಅಂತ ಹೇಳಿಬಿಟ್ಟು ಯಾವಾಗ ನೀವು ಆ ಒಂದು ವಿಡಿಯೋಸನ್ನು ನೋಡ್ತೀರಾ ನಿಮಗನ್ಸುತ್ತೆ 4,000 ಹಣ ಇವತ್ತು ಮಧ್ಯಾಹ್ನ ರಿಲೀಸ್ ಆಗಿದೆ ಅಲ್ವಾ ಸರ್ಕಾರದ ಕಡೆಯಿಂದ, ಆದ್ರೂ ನಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಯಾಕೆ ಜಮಾ ಆಗಿಲ್ಲ, ನಮ್ಗೆ ಯಾವಾಗ ಜಮಾ ಆಗುತ್ತೆ ಏನು ಅಂತ ಹೇಳಿಬಿಟ್ಟು ಸಾಮಾನ್ಯವಾಗಿ ನಿಮ್ಮೆಲ್ಲರಲ್ಲೂ ಒಂದು ಡೌಟ್ ಆದರೆ ಇದ್ದೇ ಇರುತ್ತೆ. ಬಟ್ ಇಲ್ಲಿ ಇರುವಂತಹ ರಿಯಾಲಿಟಿ ಏನು ಅಂತಂದರೆ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಬಂದು 21ನೇ ಕಂತು ಹಣ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಜಮಾ ಆಯಿತು. ಅದಾದಮೇಲೆ ಇದುವರೆಗೂ ಸಹ ಸರ್ಕಾರದ ಕಡೆಯಿಂದ ಯಾವುದೇ ಕಂತಿನ ಹಣ ಬಿಡುಗಡೆ ಮಾಡಿಲ್ಲ. ಸರ್ಕಾರದ ಕಡೆಯಿಂದನೇ ಯಾವುದೇ ಕಂತಿನ ಹಣ ಬಿಡುಗಡೆ ಮಾಡಿಲ್ಲ ಅಂತ ಅಂದರೆ ಇನ್ನು ಮತ್ತೆ ಹಣ ಎಲ್ಲಿ ರಿಲೀಸ್ ಆಗುತ್ತೆ ಹೇಳಿ, ಮಧ್ಯಾಹ್ನ ಆಗಲಿ ಅಥವಾ ಬೆಳಗ್ಗೆ ಆಗಲಿ ಹಣ ಎಲ್ಲಿ ರಿಲೀಸ್ ಆಗುತ್ತೆ ಹೇಳಿ. ಅವೆಲ್ಲನೂ ಸಹ ನೀವು ಕೇಳೋದಾದರೆ ಹಾಗಿದ್ರೆ ಈ ಅಪ್ಡೇಟ್ಸ್ ಎಲ್ಲ ಏನು ಅಂತಂದರೆ ಖಂಡಿತವಾಗ್ಲೂ ಈ ಎಲ್ಲ ಅಪ್ಡೇಟ್ಸ್ನ ಸಹ ಸುಳ್ಳಾಗಿರ್ತದೆ. ನಿಮಗೆ ಮಧ್ಯಾಹ್ನ 2,000 ರಿಲೀಸ್ ಮಾಡ್ತಾರೆ, 4,000 ರಿಲೀಸ್ ಮಾಡ್ತಾರೆ ಅಂತ ಮಾತಿಗೆ ಹೇಳ್ಬೋದು. ಬಟ್ ಸರ್ಕಾರದ ಕಡೆಯಿಂದ ಹಣ ಆದರೆ ರಿಲೀಸ್ ಮಾಡಿಲ್ಲ ಖಂಡಿತವಾಗ್ಲೂ ಸಹ. ಇದ್ರ ಬಗ್ಗೆ ಇರುವಂಥ ಅಫಿಷಿಯಲ್ ಅಪ್ಡೇಟ್ಸ್ ಪ್ರಕಾರ ನಾವು ನೋಡೋದಾದರೆ 21ನೇ ಕಂತು ಹಣ ನಿಮಗೆ ಈಗ ಜಮಾ ಆಗಿದೆ, ಅದಾದಮೇಲೆ ಯಾವುದೇ ಕಂತಿನ ಹಣ ಜಮಾ ಆಗಿಲ್ಲ. ಆ್ಯಂಡ್ ಜೊತೆಗೆ ಈಗ ರೀಸೆಂಟ್ ಡೇಸಲ್ಲಿ ಒಂದಿಷ್ಟು ನ್ಯೂಸಸ್ ಆದರೆ ವೈರಲ್ ಆಗ್ತಿರುವಂಥದ್ದು. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಕಡೆ ಇನ್ಫಾರ್ಮೇಷನನ್ನು ಶೇರ್ ಮಾಡ್ಕೊಂಡಿದ್ದಾರಂತೆ. ಏನಂತಂದರೆ ಇನ್ನೊಂದು ವಾರದೊಳಗಡೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 2,000 ಹಣ ಜಮಾ ಮಾಡ್ತೀವಿ. ಆ 2,000 ಹಣ ಏನಾದರೂ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಜಮಾ ಆಗಲಿಲ್ಲ ಈ ತಿಂಗಳಲ್ಲಿ, ಸೆಪ್ಟೆಂಬರ್ ತಿಂಗಳಲ್ಲಿ ಅಂತ ಅಂದರೆ ನಾವು ಮುಂದಿನ ತಿಂಗಳು ಅಕ್ಟೋಬರ್ ತಿಂಗಳಲ್ಲಿ ಒಟ್ಟಿಗೆ 4,000 ಹಣ ಜಮಾ ಮಾಡ್ತೀವಿ ದಸರಾ ಹಬ್ಬದ ಪ್ರಯುಕ್ತ ಅಂತ ಹೇಳಿರುವಂಥದ್ದು. ಹಾಗಾಗಿ ನೀವು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಏನು ಅರ್ಥ ಮಾಡ್ಕೋಬೇಕು ಅಂತ ಅಂದರೆ, ನಿಮ್ಗೇನಾದರೂ ಇದೇ ತಿಂಗಳಲ್ಲಿ ಬಂದರೆ ಕೇವಲ 2,000 ಹಣ ಬಿಡುಗಡೆ ಮಾಡ್ತಾರೆ, 2,000 ಹಣ ರಿಲೀಸ್ ಮಾಡ್ತಾರೆ. ಬಟ್ ಯಾವ ದಿನಾಂಕಕ್ಕೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಯಾರೂ ಸಹ ಹೇಳಿಲ್ಲ. ಜಸ್ಟ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಒಂದು ವಾರದೊಳಗಡೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 2,000 ಹಣ ಜಮಾ ಮಾಡ್ತೀವಿ ಅಂತ ಹೇಳಿಬಿಟ್ಟು. ಒಂದು ವಾರದೊಳಗಡೆ 2,000 ಹಣ ಏನೋ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಆ ಒಂದು ವಾರದೊಳಗಡೆ 2,000 ಹಣ ಜಮಾ ಮಾಡಿಲ್ಲ ಅಂತ ಅಂದರೆ ನಿಮಗೆ ಮುಂದಿನ ತಿಂಗಳಲ್ಲಿ 4,000 ಹಣ ಆದರೆ ಜಮಾ ಮಾಡ್ತಾರಂತೆ. ನನಗೇನು ಅನಿಸುತ್ತೆ ಈ ಒಂದು ಅಪ್ಡೇಟ್ಸನ್ನೆಲ್ಲ ನೋಡಿದಾಗ ಅಂತ ಅಂದರೆ, ಈ ತಿಂಗಳಲ್ಲಿ 2,000 ಹಣ ಬರುವಂಥದ್ದು ಸಾಮಾನ್ಯವಾಗಿ ಡೌಟ್ ಅಂತ ನನಗೆ ಅನಿಸ್ತಾ ಇದೆ. ಯಾಕಂತ ಅಂದರೆ ಆಗಸ್ಟ್ ತಿಂಗಳಲ್ಲಿ 2,000 ಹಣ ಜಮಾ ಮಾಡ್ತಾರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಅದಾದಮೇಲೆ ನೆಕ್ಸ್ಟ್ ಗೌರಿ ಗಣೇಶ ಹಬ್ಬಕ್ಕೆ ಜಮಾ ಮಾಡ್ತೀವಿ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳ್ತಾರೆ. ಬಟ್ ಗೌರಿ ಗಣೇಶ ಹಬ್ಬದ ಟೈಮಿಗೆ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗೋದಿಲ್ಲ. ಅದಾದಮೇಲೆ ನೆಕ್ಸ್ಟ್ ಇವಾಗ ಏನು ಹೇಳ್ತಿದ್ದಾರೆ, ಸೆಪ್ಟೆಂಬರ್ ತಿಂಗಳಲ್ಲಿ ಆದರೆ ಒಂದು ವಾರದೊಳಗಡೆ ಹಣ ಜಮಾ ಮಾಡ್ತೀವಿ, ಇಲ್ಲ ಅಂತ ಅಂದರೆ ಅಂತ ಹೇಳಿದ್ದಾರೆ ಅಂತಂದರೆ ನಾವೇನು ಅರ್ಥ ಮಾಡ್ಕೋಬೇಕು, ಹಾಗಿದ್ರೆ ಇನ್ನು ಮೋಸ್ಟ್ ಪ್ರಾಬಬಲಿ 90% ಮುಂದಿನ ತಿಂಗಳಲ್ಲೇ ಹಣ ಬರೋದೇನೋ ಅಂತ ನೀವು ಅನ್ಕೋಬೇಕು. ಬಟ್ ಏನಾದರೂ ಈ ತಿಂಗಳಲ್ಲಿ ಹಣ ಜಮಾ ಆಯಿತು ಅಂತಂದರೆ ಅದೆಲ್ಲ ನಿಮ್ಗೊಂದು ರೀತಿಯ ಗುಡ್ ನ್ಯೂಸ್, ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಈ ತಿಂಗಳಲ್ಲಿ 2,000 ಬಂದರೆ, ಈ ತಿಂಗಳಲ್ಲಿ 2,000 ಹಣ ಬಂದಿಲ್ಲ ಅಂತಂದರೆ ನಿಮಗೆ ಬಂದುಬಿಟ್ಟು ಮುಂದಿನ ತಿಂಗಳಲ್ಲಿ 4,000 ಹಣ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ ದಸರಾ ಹಬ್ಬದ ಪ್ರಯುಕ್ತ. ಅದು ಒಂದೇ ಸರಿ 4,000 ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಬರುತ್ತಾ, 2,000 ಒಂದ್ಸಲಿ 2,000 ಒಂದ್ಸಲಿ ಬರುತ್ತಾ ಅಂತ ಹೇಳಿಬಿಟ್ಟು ಇದುವರೆಗೂ ಯಾವುದೇ ಥರದ ಅಪ್ಡೇಟ್ ಇಲ್ಲ. ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಒಂದಂತೂ ಕನ್ಫರ್ಮು, ಈ ತಿಂಗಳಲ್ಲಿ 2,000 ಬರಲಿ, ಇಲ್ಲ ಅಂತಂದರೆ ಮುಂದಿನ ತಿಂಗಳಲ್ಲಿ 4,000 ಬರಲಿ. ಹಣ ಬಿಡುಗಡೆ ಆಗಿದ್ದ ದಿನ ನಾನು ಖಂಡಿತವಾಗ್ಲೂ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಇತ್ತೀಚಿನ ದಿನಗಳಲ್ಲಿ ಇನ್ನೊಂದು ಅಪ್ಡೇಟ್ ಆದರೆ ವೈರಲ್ ಆಗ್ತಿರುವಂಥದ್ದು, ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 2 ಲಕ್ಷ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಈಗ
ಈಗ ಏನು 2,000 ಹಣ ಬರ್ತಿತ್ತು, ಹಣ ಆದರೆ ಬರೋದಿಲ್ಲ ಅಂತ ಹೇಳಿಬಿಟ್ಟು ಒಂದಿಷ್ಟು ನ್ಯೂಸಸ್ ವೈರಲ್ ಆಗ್ತಿರುವಂಥದ್ದು. ಹೌದು, ನಿಜಾನೇ. ಯಾಕೆ ಬರೋದಿಲ್ಲ ಅಂತ ಅಂದರೆ ಈ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಯಾರಾದರೆ GST ಟ್ಯಾಕ್ಸ್ ಪೇಯರ್ಸ್ ಇರ್ತಾರೆ, ಇಂತಹ ಫಲಾನುಭವಿಗಳನ್ನು ಗೃಹಲಕ್ಷ್ಮಿ ಯೋಜನೆಯಿಂದ ಆಚೆ ಇಟ್ಟಿದ್ದಾರಂತೆ. ಸರಾಸರಿ 2 ಲಕ್ಷ ಅಷ್ಟು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಇರುವಂಥದ್ದಂತೆ. ಅಂದರೆ GST ಟ್ಯಾಕ್ಸ್ ಪೇಯರ್ಸ್ ಇರುವಂಥದ್ದು, IT ಫೈಲ್ ಮಾಡಿರುವಂತಹ ಫಲಾನುಭವಿಗಳು ಇದ್ದಾರಂತೆ. ಅವ್ರನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ಆಚೆ ಇಟ್ಟಿದ್ದಾರಂತೆ. ಉಳಿದಿರುವಂತಹ ಎಲ್ಲ ಫಲಾನುಭವಿಗಳಿಗೆ ಯಾವುದೇ ಥರದ ತೊಂದರೆ ಇಲ್ಲ. ಇಲ್ಲಿ ಜಸ್ಟ್ ಯಾರಿಗೆ ಹಣ ಜಮಾ ಆಗಲ್ಲ ಅಂತ ಅಂದರೆ ಯಾರಾದರೆ GST ಟ್ಯಾಕ್ಸ್ ಪೇಯರ್ಸ್ ಇರ್ತೀರ, ನಿಮಗಾದರೆ ಹಣ ಜಮಾ ಆಗೋದಿಲ್ಲ. ಇನ್ನು ಉಳಿದಿರುವಂತಹ ಫಲಾನುಭವಿಗಳಿಗೆ ಯಾವುದೇ ತೊಂದರೆ ಇಲ್ಲ, ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗುತ್ತೆ. ನೋಡಿ, ಪ್ರತಿನಿತ್ಯನೂ ಸಹ ಒಂದು ದಿನನೂ ಮಿಸ್ ಮಾಡದೆ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸನ್ನು ಕೊಡ್ತಾ ಇದ್ದೀನಿ. ಅದು ನಿಮ್ಗೆ ಹಣ ಬರಲಿ ಬರದೇ ಇರಲಿ, ಏನೆಲ್ಲ ಅಪ್ಡೇಟ್ಸ್ ಇದ್ದಾವೆ, ಏನೆಲ್ಲ ಬದಲಾವಣೆ ಆಗ್ತಿದೆ, ನೀವೇನೆಲ್ಲ ಒಂದು ಡೌಟ್ಸನ್ನು ಕೇಳ್ತಿದ್ದೀರಾ, ಎಲ್ಲದ್ರ ಬಗ್ಗೆ ವೀಡಿಯೋಸನ್ನು ಮಾಡಿ ತಿಳಿಸ್ಕೊಡ್ತಾ ಇದ್ದೀನಿ. ಏನೇ ಡೌಟ್ ಇರಲಿ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟನ್ನು ಮಾಡಿ. ಜೊತೆಗೆ ಎಲ್ಲ ಥರದ ಅಫಿಷಿಯಲ್ ಅಪ್ಡೇಟ್ಸನ್ನು ಕೊಡ್ತಾ ಇರ್ತೀನಿ. ಸೊ ಚಾನಲ್ಗೆ ಕೆಳಗಡೆ ಲೈಕ್ ಬಟನ್ನು ಆ್ಯಂಡ್ ಹಾಗೇನೋ ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ, ಲೈಕ್ ಸಬ್ಸ್ಕ್ರೈಬನ್ನು ಮಾಡಿಕೊಡಿ.